ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಪರಶುರಾಮ್ ವಿರುದ್ಧ ಯುವ ಕಾಂಗ್ರೆಸ್ನಿಂದ ಡಿವೈಎಸ್ಪಿ ಕಚೇರಿಗೆ ಮನವಿ. ಶಾಸಕರ ವಿರುದ್ಧ ಅವಹೇಳನಕಾರಿ ಪದ ಬಳಸಿದ ಪರಶುರಾಮ್ ವಿರುದ್ಧ ಕ್ರಮಕ್ಕೆ ಚಂದ್ರಪ್ಪ, ಗಣಪತಿ, ಸದ್ದಾಂ ಒತ್ತಾಯ. ತೀರ್ಥಹಳ್ಳಿ ನ್ಯಾಯವಾದಿ ಮಧುಕರ್ಮಯ್ಯ ಮೇಲಿನ ಹಲ್ಲೆ ಖಂಡಿಸಿ ವಕೀಲರ ಸಂಘದಿಂದ ಮನವಿ. ವಕೀಲರ ಮೇಲೆ ಹಲ್ಲೆ ನಡೆಸಿದವರನ್ನು ಬಂಧಿಸಲು ಗಿರೀಶ್ ಗೌಡರ್ ಜಾಹೀದ್ ಒತ್ತಾಯ. ಡಿಎಸ್ಎಸ್ನಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಜನ್ಮದಿನಾಚರಣೆ. ಪ್ರೊಫೆಸರ್ ಕೃಷ್ಣಪ್ಪ ಅವರ ಹೋರಾಟದ ಹೆಜ್ಜೆ ಕುರಿತು ರೇವಪ್ಪ ಮಾತು. ಈಗ ಸುದ್ದಿಯ ವಿವರ. ಸಾಗರ ಬಿಜೆಪಿ ಯುವ ಮೋರ್ಚಾ ನಗರ ಮಂಡಲ ಅಧ್ಯಕ್ಷ ಪರಶುರಾಮ್ ಅವರನ್ನು ಗಡೀಪಾರು ಮಾಡುವಂತೆ ಒತ್ತಾಯಿಸಿ ಸೋಮವಾರ ಯುವ ಕಾಂಗ್ರೆಸ್ ಘಟಕದ ವತಿಯಿಂದ ಡಿವೈಎಸ್ಪಿ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ, ಯುವ ಕಾಂಗ್ರೆಸ್ ಅಧ್ಯಕ್ಷ ಸದ್ದಾಂ ದೊಡ್ಡಮನೆ, ನಗರಸಭಾ ವಿಪಕ್ಷ ನಾಯಕ ಗಣಪತಿ ಮಂಡಗಳಲ್ಲೇ ಮಾತನಾಡಿದರು. ಪ್ರಮುಖರಾದ ಸುರೇಶ್ ಬಾಬು, ಕೆ ಸಿದ್ದಪ್ಪ, ಮಧುಮಾಲತಿ, ಮಹಾಬಲಕೌತಿ, ಸೈಯದ್ ಜಾಕಿರ್, ಎಲ್ ಚಂದ್ರಪ್ಪ, ಹೊಳೆಯಪ್ಪ, ವಿಲ್ಸನ್, ಕಬೀರ್ ಚಿಪ್ಲಿ, ಮೊಹಮ್ಮದ್ ತೂಫೇಲ್, ಮಹೇಶ್, ತಬ್ರೇಜ್, ಇಮ್ರಾನ್, ಅಕ್ಬರ್ ಅಲಿ ಖಾನ್ ಇನ್ನಿತರರು ಹಾಜರಿದ್ದರು. ಮೋರ್ಚಾ ಮತ್ತು ಬಿಜೆಪಿಯ ಪಕ್ಷದವರೊಂದು ಸ್ಟ್ರೈಕ್ ಮಾಡಿದ್ದಾರೆ. ಸ್ಟ್ರೈಕ್ ಮಾಡೋದು ಬೇಡ ಅಂತ ನಾವೇನು ಹೇಳಲ್ಲ. ಆದರೆ ಜನ ಔಷಧಿ ವಿಷಯದಲ್ಲಿ ನಾವೇ ಮೀಟಿಂಗ್ ಅಲ್ಲಿ ಇದ್ದೀವಿ. ಸಾಹೇಬರು ಅದನ್ನ ಹೊರಗೆ ಹಾಕ್ರಿ ಅಂತ ಏನು ಹೇಳಿಲ್ಲ. ಅಲ್ಲೇ ಆ ಕಾಂಪೌಂಡ್ ಒಳಗಡೆ ಒಂದು ಕೊಠಡಿಲಿ ಯಾವುದು ಜನ ಔಷಧಿ ಇರಬೇಕು, ಜನರಿಗೆ ಒಳ್ಳೇದಾಗಬೇಕು, ಬಡವರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಅದನ್ನ ತಪ್ಪು ಮಾಹಿತಿ ತಗೊಂಡು ಸ್ಟ್ರೈಕ್ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲಾ ಪಕ್ಷಗಳನ್ನು ವಿರೋಧಿಸೋದು ಇದ್ದೇ ಇರುತ್ತೆ. ಆದರೆ ಒಬ್ಬ ಜನಪ್ರತಿನಿಧಿ ತಾಲೂಕಿನ ಪ್ರಥಮ ಪರ್ಯಾಯ ಶಾಸಕರಿಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕಾಗಿರ್ತದೆ. ತಿಳುವಳಿಕೆ ಇಲ್ದೈತಿ ಮಾತಾಡಿದ್ರೆ ಬೇರೆ ಬೇರೆ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ. ಅವನು ಪರಶುರಾಮ್ ಅನ್ನೋನು ಮಾತಾಡಿದಾನೆ, ಶಾಸಕರಿಗೆ ನಾಲಾಯಕ್ ಅಂತ ಮಾತಾಡ್ತಾನೆ. ಈ ಕಳೆದ 3 ವರ್ಷದ ಹಿಂದೆ ಅವ್ರ ಶಾಸಕರು ಇದ್ರು. ನಾವು ಅವ್ರ ಶಾಸಕರಿಗೆಲ್ಲ ಈ ತರ ನಾವೆಂದು ಮಾತಾಡಿಲ್ಲ. ಯಾಕಂದ್ರೆ ಅವ್ರಿಗೊಂದು ಗೌರವ ಇರುತ್ತೆ. ಶಾಸಕರ ಮೇಲೆ ಯಾವುದೇ ಪಕ್ಷದ ಶಾಸಕರು ಇರ್ಲಿ, ಗೌರವ ಕೊಟ್ಟು ತಗಬೇಕು. ಇವತ್ತು ನಾವು DSP ಆಫೀಸ್ಗೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಆ ಶಾಸಕರ ಬಗ್ಗೆ ಯಾರ್ಯಾರು ಅವಹೇಳನಕಾರಿ ಮಾತಾಡಿದರೆ ಅವ್ರ ಮೇಲೆ FIR ಆಗ್ಬೇಕು, ಕೂಡಲೇ ಬಂಧಿಸಬೇಕು, ಮತ್ತೆ ಕ್ಷಮೆ ಕೇಳಬೇಕು ಅವರು. ಅದಕ್ಕಾಗಿ ನಮ್ಮ ಯೂತ್ ಕಾಂಗ್ರೆಸ್ ಮತ್ತು ತಾಲೂಕ್ ಕಾಂಗ್ರೆಸ್ ಇಂದ ನಾವು ಮನವಿ ಕೊಡ್ತಾ ಇದೀವಿ. ನಾವು ಇದೇ ಮನವಿ ಅಲ್ಲ, ಅವನೇನಾದ್ರೂ FIR ಮಾಡಿ ಒಳಗ್ ಕಳಿಸಿಲ್ಲ ಅಂದ್ರೆ ಮತ್ತೂ ನಾವು ಹೋರಾಟ ಮಾಡ್ತೀವಿ. ಇನ್ನು ಯಾರಿಗೂ ಅವಹೇಳನಕಾರಿ ಮಾತನ್ನ ಆಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕು, ಯಾವುದೇ ಪಕ್ಷದವ್ರು ಇರ್ಲಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಇರ್ಲಿ, ಬಿಜೆಪಿ ಪಕ್ಷ ಇರ್ಲಿ, ಅವ್ರ ಮುಖಂಡರುಗಳು ಕೆಲವೆಲ್ಲ ತಿಳುವಳಿಕೆ ಹೇಳ್ಬೇಕಾಗತ್ತೆ. ಮುಖಂಡರುಗಳಿಗೆಲ್ಲ ಮಾತಾಡ್ಬೇಕಾದ್ರೆ ಮುಖಂಡರುಗಳು ಹಿಂದ್ಗಡೆ ಇರ್ತಾರಲ್ಲ, ಅವರು ಹೇಳ್ಬೇಕು, ಮಾತಾಡೋದನ್ನ ಕಲೀರಪ್ಪ, ಏನೇನೋ ಮಾತಾಡಕ್ ಹೋಗ್ಬೇಡಿ ಅಂತ ಹೇಳಿ. ಜನ ಔಷಧಿ ಅಂಗಡಿ ಎಲ್ಲಿಗೂ ಹೋಗಲ್ಲ. ಅದು ಕೇಂದ್ರ ಸರ್ಕಾರನೇ ತರಲಿ, ರಾಜ್ಯ ಸರ್ಕಾರನೇ ತರಲಿ, ಬಡವರಿಗೆ ಒಳ್ಳೇದಾಗಂತ ಕೆಲಸನ ಬೇಳೂರು ಸಾಹೇಬರು ಮಾಡಿದ್ದಾರೆ. ಅವತ್ತು ಮಾತಾಡ್ಬೇಕಾದ್ರೆ ಮೈತ್ರಿ ಪಾಟೀಲ್ ಅಧ್ಯಕ್ಷರು ಇದ್ರು, ಉಪಾಧ್ಯಕ್ಷರು ಸವಿತಾ ವಾಸವರು ಇದ್ರು. ಹೇಳ್ಬೇಕಾದ್ರೆ ಆ ಅಂಗಡಿ ಇಲ್ಲೇ ಒಳಗಡೆನೆ ಇರ್ಲಿ, ಜನರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ, ಬಿಟ್ರೆ ತೆಗೀರಿ ಅಂತ ಹೇಳಿಲ್ಲ. ಅದು ತಪ್ಪು ಮಾಹಿತಿ. ಬಿಜೆಪಿಯವರು ಒಂದು ಜನೌಷಧಿ ವಿಚಾರವಾಗಿ ಒಂದು AC ಅವರಿಗೆ ಮನವಿ ಕೊಡುವ ಸಂದರ್ಭದಲ್ಲಿ ಅನೇಕರು ಅನೇಕ ರೀತಿಯಲ್ಲಿ ಮಾತಾಡಿದ್ದಾರೆ. ಅದರಲ್ಲಿ ಯುವ ಮೋರ್ಚಾ ಅಧ್ಯಕ್ಷರಾದ ಪರಶುರಾಮ್ ಅವರು ನಮ್ಮ ಶಾಸಕರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಾರೆ ಮತ್ತು ಪ್ರಚೋದನಕಾರಿ ಭಾಷಣ. ಆದ್ರೆ ಬಿಜೆಪಿಯ ಯುವ ಮೋರ್ಚಾದ ಪರಶುರಾಮ್ ಆತನಿಂದ ಹೇಳಿಸ್ಕೊಳ್ಳುವಂತ ಕೆಳಮಟ್ಟಕ್ಕೆ ನಮ್ಮ ಶಾಸಕರಿಲ್ಲ. ಅವರು ಈ ತಾಲೂಕಿನ ಶಾಸಕರಾಗಿ ಜನರಾಗಿಯಾಗಿ ಒಳ್ಳೆ ಕೆಲಸವನ್ನ ಮಾಡ್ತಿದ್ದಾರೆ. ಬಿಜೆಪಿಯವರಿಂದ ಹೇಳಿಸಿಕೊಳ್ಳುವಂತ ಮನಸ್ಥಿತಿಗೆ ನಾವಿಲ್ಲ. ಆದ್ರೆ ಆತ ಮಾತಾಡಿದ್ದು ಏಕವಚನದಲ್ಲಿ ಮಾನ್ಯ MLA ಸಾಹೇಬರಿಗೆ ಬಹಳ ಕೆಳ ಹಂತದ ಪದವನ್ನು ಬಳಸಿದ್ರಿಂದ ಆತನನ್ನ ಕೂಡಲೇ ಮಾನ್ಯ DSP ಸಾಹೇಬರು ಅರೆಸ್ಟ್ ಮಾಡಿ ಕೇಸನ್ನು ಹಾಕ್ಬೇಕು. ಆದ್ರೆ ಅನೇಕ ಪ್ರಕರಣ ಆತನ ಮೇಲೆ ಇದೆ, ಅವೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಬೇಕು. ಯಾಕಂದ್ರೆ ಸಾಗರ ತಾಲೂಕು ಒಂದು ಶಾಂತವಾದ ಸಾಗರ. ಇದು ಓಮು ಗಲಭೆ, ಪ್ರಚೋದನಕಾರಿ ಹೇಳಿಕೆ ಇವಕ್ಕೆ ಆಸ್ಪದ ಇಲ್ಲಿಲ್ಲ. ಯಾವುದೇ ನಾವು ಪಕ್ಷದವರಾದ್ರೂ ಜಾತ್ಯತೀತವಾಗಿ ಜನರ ಪರವಾಗಿ, ಸಾರ್ವಜನಿಕ ಪರವಾಗಿ, ಸಮಾಜಮುಖಿಯ ಕೆಲಸವನ್ನ ಮಾನ್ಯ ಶಾಸಕರು, ನಮ್ಮ ಪಕ್ಷದ ಎಲ್ಲರೂ ಕೂಡ ನಾವು ಮಾಡ್ತಾ ಇದ್ದೀವಿ.
ಎಲ್ಲೇ ಒಂದು ತೊಂದರೆ ಆದ್ರೂ ಕೂಡ ಅಲ್ಲಿ ಹಾಜರಿರ್ತೀವಿ ಮಾಹಿತಿ ತಗೊಂಡು. ಆ ನೊಂದ ಕುಟುಂಬಗಳಿಗೆ ಆಗಿಂದಾಗ ಏನ್ ಕೊಡ್ಬೇಕು ಪರಿಹಾರ, ಸರ್ಕಾರದಿಂದ ಏನ್ ಬರ್ಬೇಕು ಅದೆಲ್ಲವನ್ನು ದಿನನಿತ್ಯ ನಾವು ನಿರಂತರವಾಗಿ ರಾತ್ರಿ ಹಗಲೆನ್ನದೆ ಕೆಲಸವನ್ನು ಮಾಡ್ತಾ ಇದ್ವಿ. ಕೆಲಸ ನಡೀತಾ ಇದೆ. ಶಾಸಕರು ಕೂಡ ಅಷ್ಟೇ ಜನಾನುರಾಗಿಯಾಗಿ ಪ್ರತಿದಿನ ಬಂದಂತ ಅವರ ಮನೆಗೆ ಯಾರ್ಯಾರು ಕಷ್ಟ ಹೇಳ್ಕೊಂಡು ಬರ್ತಾರೋ ಅವರಿಗೆ ಸ್ಪಂದಿಸಿ, ಎಲ್ಲೂ ಕೂಡ ಅವರು ಶಾಸಕರಾದ್ರೂ ಒಂದು ದುರಹಂಕಾರದ ಮಾತಾಡಲಿಲ್ಲ ಇಲ್ಲಿವರೆಗೆ. ಎಲ್ಲ ಬಡವ ಬಲ್ಲಿದ ಯಾರೇ ಬರಲಿ ಪ್ರೀತಿಯಿಂದ ಮಾತಾಡಿಸಿ ಅವರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಅದು ನಮಗೂ ಕೂಡ ಅದು ಮಾರ್ಗದರ್ಶನವಾಗಿದೆ. ನಾವು ಕೂಡ ಅದೇ ರೀತಿಯ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೀವಿ. ಈ ಬಿಜೆಪಿಯವರ ಹೇಳಿಕೆ ಕೇಳಿಸ್ಕೊಂಡು ಮಾಡ್ಬೇಕಾದ್ರೆ ನಾವು ಅವಶ್ಯಕತೆ ಇಲ್ಲ. ನಾವು ದಡ್ರು ಅಲ್ಲ, ಬುದ್ಧಿವಂತರು ಇದ್ದೀವಿ ನಾವು. ಇವ್ರು ಬರೇ ಭಾಷಣ ಬಡಾಕಿ ಕೋಮ್ ಗಲಭೆ ಪ್ರಚೋದಕಾರಿ ಹೇಳಿಕೆಗಳು ಬಿಟ್ರೆ ಇವ್ರದ್ದು ಏನು ಇಲ್ಲ. ಈ ಜಂಬಾಚಾರಕ್ಕೆಲ್ಲ ನಾವು ಬಗ್ಗೋದು ಇಲ್ಲ. ನಮ್ದು ಶಕ್ತಿಯುತವಾದ ಒಂದು ರಾಷ್ಟ್ರೀಯ ಪಾರ್ಟಿ, ನಮಗೂ ನಾಯಕರಿದ್ದಾರೆ. ಹಾಗಾಗಿ ಮಾನ್ಯ DSP ಸಾಹೇಬರು ಏನ ಪರಶುರಾಮನ್ನ ಮೊನ್ನೆ ದಿನಾಂಕ 5/6/2025 ಬಿಜೆಪಿಯ ಒಂದು ಪ್ರತಿಭಟನೆ ನಡೆಯುತ್ತೆ. ಬಿಜೆಪಿ ಪಕ್ಷದಿಂದ ಒಂದು ಪ್ರತಿಭಟನೆ ನಡೆಯುತ್ತೆ. ಆ ಪ್ರತಿಭಟನೆ ಏನಂತ ಹೇಳಿದ್ರೆ, ಜನ ಔಷಧಿ ಕೇಂದ್ರದ ಸ್ಥಳಾಂತರಿಸುವ ಬಗ್ಗೆ ಒಂದು ಪ್ರತಿಭಟನೆ ನಡೆಯುತ್ತೆ. ಪ್ರತಿಭಟನೆ ನಡೆಸಲಿಕ್ಕೆ ಎಲ್ಲರಿಗೂ ಕೂಡ ಈ ಸಂವಿಧಾನದಲ್ಲಿ ಹಕ್ಕಿದೆ, ಪ್ರತಿಭಟನೆ ಮಾಡಲು ಅವಕಾಶನೂ ಕೂಡ ಇದೆ. ಆದ್ರೆ ಆ ಪ್ರತಿಭಟನೆ ಏನಂತ ಹೇಳಿದ್ರೆ, ಜನ ಔಷಧಿ ಕೇಂದ್ರವನ್ನು ಸ್ಥಳಾಂತರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಪ್ರತಿಭಟನೆ ನಡೆಸ್ತಾರೆ. ಅದಕ್ಕೂ ಮುಂಚೆ ದಿನಾಂಕ 29/5/2025 ಸಾಗರ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಒಂದು ಆರೋಗ್ಯ ಅಧಿಕಾರಿಗಳ ಮೀಟಿಂಗ್ ಕೂಡ ನಡೆಯುತ್ತೆ. ಆ ಮೀಟಿಂಗ್ ನ ಸಮಯದಲ್ಲಿ ನಮ್ಮ ಗೌರವಾನ್ವಿತ ಶಾಸಕರು ಕೂಡ ಈ ಒಂದು ಜನ ಔಷಧಿ ಕೇಂದ್ರದ ಮಾಹಿತಿಯಲ್ಲಿ ಅವರು ಮಾಹಿತಿಯನ್ನು ನೀಡಿರ್ತಾರೆ. ಏನಂತ ಹೇಳಿದ್ರೆ, ಜನ ಔಷಧಿ ಕೇಂದ್ರ ಆಸ್ಪತ್ರೆಯ ಆವರಣದಲ್ಲಿ ಇರುವಂತದ್ದು ಸೂಕ್ತ ಎಂಬ ತೀರ್ಥಹಳ್ಳಿ ವಕೀಲರಾದ ಮಧುಕರ್ಮಯ್ಯ ಅವರ ಮೇಲೆ ನಡೆದಿರುವ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ಆರೋಪಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಸೋಮವಾರ
ವಕೀಲರ ಸಂಘದ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಸಂಘದ ಅಧ್ಯಕ್ಷ ಗಿರೀಶ್ ಗೌಡ, ಎಂಎಸ್ ಗೌಡರ್, ಜಾಹಿದ್ ಅಹಮದ್ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಪರಿಮಳ, ಕೆವಿ ಪ್ರವೀಣ್, ಸುದರ್ಶನ್, ನವೀನ್ ಕುಮಾರ್, ಪ್ರಭಾ, ಧನಲಕ್ಷ್ಮಿ, ಭಾರತಿ, ಸೋಮಶೇಖರ್, ಸತೀಶ್ ಕುಮಾರ್, ಜಯಪ್ಪ, ರಮೇಶ್, ಅಬ್ದುಲ್ ರಶೀದ್, ಗಣಪತಿ, ಅರುಣ್ ಕುಮಾರ್ ಇನ್ನಿತರರು ಹಾಜರಿದ್ದರು. ಮಧುಕರಮಯ್ಯ ವಿವಾದಗಳು ನ್ಯಾಯಾಲಯದಲ್ಲಿದ್ದಾಗ ಕಾನೂನು ಪ್ರಕಾರ ನಾವು ಕೌಲು ಗೆಲುವನ್ನ ಅದೇ ರೀತಿಯಲ್ಲಿ ಸ್ವೀಕರಿಸಬೇಕು. ಪ್ರತಿಯಾಗಿ ನನ್ನ ಕೀರ್ತಿಸುವ ವಕೀಲ ಮೇಲೆ ಕೀರ್ತಿಸಿಕೊಳ್ಳೋ ಕ್ರಮ ಬಹಳ ಪೈಶಾಚಿಕವಾದ್ದು. ಇದನ್ನು ನಾನು ಪ್ರತಿಭಟಿಸ್ತಾ ಇದ್ದೇವೆ. ಈಗ ಸರ್ಕಾರದವರು ಕಾನೂನು ಮಾಡಿದ್ದಾರೆ, ಆದರೆ ಕಾನೂನು ಇನ್ನೂ ಸರಿಯಾಗಿ ಜಾರಿಗೆ ಕೊಡ್ತಾ ಇಲ್ಲ. ಬಹುಶಃ ಇಲ್ಲಿಂದಲೇ ಪ್ರಾರಂಭ ಆಗಬೇಕು ಅನ್ನೋದು ಕಾಣುತ್ತೆ. ಅದೇನೇ ಇದ್ದಾಗ ಕೂಡ ಸಾರ್ವಜನಿಕರು ಈ ವಿಚಾರದಲ್ಲಿ ಕೋರ್ಟಿನ ಆವರಣದಲ್ಲಿ ಕೋರ್ಟಿನ ಕಟ್ಟಳೆಯೊಳಗೆ ನಡೆದಿರೋ ವಿವಾದಗಳ ಬಗ್ಗೆ ನ್ಯಾಯಾಧೀಶರ ಮೇಲೆ ವಕೀಲರು ಹಲ್ಲೆ ಮಾಡಿದ ಸಮಸ್ಯೆಗಳು ಮತ್ತು ಗುಣಮಟ್ಟ ಪರಿಹಾರ ಆಗೋದಿಲ್ಲ. ಈ ಒಂದು ಸಂದೇಶವನ್ನು ಇವತ್ತು ನಮ್ಮ ತೀರ್ಥಹಳ್ಳಿ ವಕೀಲ ಸಂಘದ ಸದಸ್ಯರಾದಂತಹ ಮಧುಕರ ಮಯ್ಯ ಇವ್ರ ಮೇಲೆ ಮೊನ್ನೆ ದಿನ ಹಲ್ಲೆ ಆಗಿದೆ. ಈ ವಕೀಲರಿಗೆ ಸಂಬಂಧಪಟ್ಟಂತೆ ವೈಯಕ್ತಿಕವಾಗಿ ಯಾರೂ ಇಲ್ಲ, ಆದರೆ ಅವರು ಏಕೈಕೆ ಬಂದು ಒಂದು 5 ಜನ ಸೇರಿ ನಮ್ಮ ವಕೀಲರ ಮೇಲೆ ಹಲ್ಲೆ ಮಾಡಿ ಇವತ್ತು ಅವರಿಗೆ 12 ಹೊಲಿಗೆ ತಲೆಗೆ ಹಾಕಿದ್ದಾರೆ ಅಂತ ಕೇಳ್ಬೋದು. ಮರಣಾಂತಿಕ ಹಲ್ಲೆ ಆಗಿದೆ. ಸರ್ಕಾರದಿಂದ ನಮಗೆ ಕಾನೂನಿದೆ, ಆದರೆ ಅದು ಇನ್ನೂ ಜಾರಿ ಬಂದಿಲ್ಲ ಅಂತ ನಮ್ಮ ಸೀನಿಯರ್ ವಕೀಲರು ಹೇಳಿದರು. ಆದರೆ ಇವತ್ತು ನಾವು ಒಂದು ಸಂಘದಲ್ಲಿ ತೀರ್ಮಾನ ಮಾಡಿದ್ದೇವೆ, ಆ ಹಲ್ಲೆ ಮಾಡಿರುವಂತಹ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಮತ್ತು ಅವ್ರಿಗೆ ಇನ್ನೂ ಬಂಧಿಸಿಲ್ಲ ಅಂತ ಸಹ ನಾವು ಕೇಳ್ಪಟ್ಟಿವಿ. ಅವ್ರನ್ನ ಆದಷ್ಟು ಬೇಗ ಈಗ ನಮ್ಮ ವಕೀಲರಿಗೆ ಮುದುಕರಿಗಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ಇವತ್ತು ನಮ್ಮ ಸಂಘ ತೀರ್ಮಾನ ಮಾಡಿ ಅವರಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ಮತ್ತೆ ನಮ್ಮ ಎಸಿ ಅವರ ಮೂಲಕ SP ಅವರಿಗೆ ಒಂದು ಕಂಪ್ಲೇಂಟ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಆ ಮೂಲಕವಾಗಿ ನಮಗೆ ವಕೀಲರಿಗಾಗಿರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಹೇಳಿ ಗೌಡ್ರು ಏನ್ ಹೇಳಿದಾರೆ ಅದನ್ನ ಪುನರುಚ್ಚಾರಣೆ ಮಾಡುವಂತದ್ದಾಗತ್ತೆ. ಬಟ್ ನಾವು ಏನು ತೋರಿಸ್ಲಿಕ್ಕೆ ಇಷ್ಟಪಡ್ತೇವೆ ಅಂದ್ರೆ ವಕೀಲರು ನಾವು ಒಗ್ಗಟ್ಟಾಗಿದ್ದೇವೆ. ವಕೀಲರ ಮೇಲೆ ಹಲ್ಲೆ ನಡೆದಾಗ ನಾವು ಈ ವಿಷಯದಲ್ಲಿ ಯಾವಾಗ್ಲೂ ಪ್ರತಿಭಟಿಸ್ತೇವೆ ಅನ್ನುವಂಥದ್ದು. ಯಾಕಂದ್ರೆ ಈ ವ್ಯವಸ್ಥೆಯಲ್ಲಿ ಹೋರಾಟ ಮಾಡೋದಕ್ಕೆ ತುಂಬಾ ಬೇರೆ ಬೇರೆ ದಾರಿಗಳಿದಾವೆ. ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೋದು, ನ್ಯಾಯಾಲಯದಲ್ಲಿ ಇದೆ. ಬಟ್ ಹಲ್ಲೆ ಮಾಡುವಂತದ್ದು ಏನಿದೆ ಅದು ಸ್ವಲ್ಪ ಗಂಭೀರವಾದ ವಿಚಾರ. ವಕೀಲರಿಗೆ ರಕ್ಷಣೆ ಇಲ್ಲ ಅನ್ನುವಂಥದ್ದೇ ಪದೇ ತೋರಿಸ್ತಾ ಇದೆ. ಸೊ ಆದ್ರಿಂದ ನಾವೆಲ್ಲ ವಕೀಲರು ಒಂದೇ, ನಾವು ಯಾರಿಗೇ ಆಗಿರ್ಲಿ ಅದನ್ನ ಪ್ರತಿಭಟಿಸ್ತೇವೆ ಅನ್ನುವಂಥದ್ದನ್ನ ತೋರಿಸಬೇಕು. ಸಾಗರ ನಗರದ ವಿನೋಬ ನಗರದ DSS ಕಚೇರಿಯಲ್ಲಿ ಸೋಮವಾರ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಸಮಿತಿ ತಾಲೂಕು ಅಧ್ಯಕ್ಷ ರೇವಪ್ಪ ಕೆ ಹೊಸಕೊಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಲ್ಲಪ್ಪ ಮೆಣಸಿನಾಳ್, ಗಣಪತಿ ವಡ್ನಾಳ, ಜಗನ್ನಾಥ್, ಉಮಾ, ಪ್ರತಿಭಾ ಇನ್ನಿತರರು ಹಾಜರಿದ್ದರು. ಎಲ್ಲ ಕನ್ನಡ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳೇ, ಈಗ ತಾನೇ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಸಂಘಟನೆ ಹಿರಿಯರು ಹಾಗೂ ಉಪ ತಹಸೀಲ್ದಾರ್ ಆಗಿರ್ತಕ್ಕಂಥ ಶ್ರೀಯುತ ಕಲ್ಲಪ್ಪನವರೇ, ಜಿಲ್ಲಾ ಉಪಾಧ್ಯಕ್ಷರಿದ್ದ ಹಾಗೂ ನಾಡಕಸೆ ಪಂಚಾಯತ್ ಅಧ್ಯಕ್ಷರಿರ್ತಕ್ಕಂಥ ಗಣಪತಿ ವಡ್ನಾಳ್ ಅವರೇ, ನಮ್ಮ ಕಸ್ಬು ಹೋಬಳಿ ಸಂಚಾಲಕರ BML ಜಗನ್ನಾಥ್ ಅವರೇ, ನಗರ ಮಹಿಳಾ ಸಂಚಾಲಕರಿರ್ತಕ್ಕಂಥ ಉಮಾ ಅವರೇ, ಮೇಡಮ್ ನಿಮ್ಮ ಹೆಸರು ಪ್ರತಿಭಾ, ಮತ್ತು ನೂತನವಾಗಿ ನಮ್ಮ ಸಂಘಟನೆಯನ್ನು ಸೇರ್ಪಡೆ ಪ್ರತಿಭಾ ಅವರು. ಈ ದಿವಸ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 84ನೇ ಜನ್ಮದಿನಾಚರಣೆಯನ್ನು ಆಚರಿಸ್ತೀವಿ. ಕೃಷ್ಣಪ್ಪನವರ ಹುಟ್ಟು ಹೇಗಿತ್ತು ಅಂತ ಹೇಳಿದ್ರೆ, ಹರಿಹರದಲ್ಲಿ ಬಡತನದಿಂದ ಬೆಳೆದಂಥ ಇವರು ಚೌಡಮ್ಮ ಮತ್ತು ಅವ್ರ ತಂದೆ ಹೆಸರು ಮತ್ತು ಚೌಡಮ್ಮ ಇವರ ಮಗನಾಗಿ ಹುಟ್ಟಿ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿ ನಮ್ಮ ಸಾಗರ ತಾಲೂಕಿನ LB ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಕೃಷ್ಣಪ್ಪನವರು ತದನಂತರ ಭದ್ರಾವತಿಯ ಸರ್ ಎಂ ವಿಶ್ವೇಶ್ವರಯ್ಯ ಕಾಲೇಜಿಗೆ ಪಾದಾರ್ಪಣೆ ಮಾಡಿದ ನಂತರ ಅಲ್ಲಿ ದಲಿತರು ಹಿಂದುಳಿದರ ಬಗ್ಗೆ VSL ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳನ್ನ ದನಿ ಎತ್ತಾರೆ ಅವರು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬಹುಜನರು ಏನಿದ್ದಾರೆ ಈ ಹಿಂದುಳಿದ ವರ್ಗ, ಅಲ್ಲಿ ಒಂದು ವರ್ಗ ಮಾತ್ರ ಜಾಸ್ತಿ ಕೆಲಸವನ್ನು ಮಾಡ್ತಿದ್ರು. ಅದನ್ನ ಅರ್ಥಕ್ಕಂಥ ಕೃಷ್ಣಪ್ಪನವರು, ಅವರ ಒಡನಾಡಿಗಳು ಗಿರಿಯಪ್ಪನವರು ಇವರೆಲ್ಲ ಸೇರ್ಕೊಂಡು ನಾವೆಲ್ಲರೂ ಒಂದು ಸಂಘಟನೆ ಹುಟ್ಟಾಕಬೇಕು, ಈ ದಲಿತರಿಗೆ ಹಿಂದುಳಿದ ಅನ್ಯಾಯ ಆಗ್ತಿದೆ ಅಂತ ಮಾಡಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಟಾಕ್ತಾರೆ. ಹುಟ್ಟಾಕಿ ಅವರು ತಮ್ಮ
ನಿವೃತ್ತ ಜೀವನಕ್ಕಿಂತ ವಾರಂಟಿ ರಿಟೈರ್ಮೆಂಟ್ ಅಂತ ನಾವು ಈ ಸಮಾಜ ಹುಟ್ಟಿದ ಮೇಲೆ ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತೇಳಿ ತಮ್ಮ ಸರ್ಕಾರಿ ನೌಕರಿಗೆ ಸ್ವಯಂ ನಿವೃತ್ತಿ ಘೋಷಣೆ ಮಾಡ್ಕೊಂಡು ಸಂಘಟನೆಯನ್ನು ಗಟ್ಟಿ ಕಟ್ತಾರೆ. ಆ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಏನು ನಡೀತೈತೆ ಅಂದರೆ ದಲಿತರ ಬಗ್ಗೆ ದಬ್ಬಾಳಿಕೆ, ಹಿಂದುಳಿದರ ಬಗ್ಗೆ ದಬ್ಬಾಳಿಕೆ, ಅತ್ಯಾಚಾರಗಳು, ಅಸಮಾನತೆಗಳು ಜಾಸ್ತಿ ನಡೀತಿತ್ತು. ಇದನ್ನಂತ ಕೃಷ್ಣಪ್ಪನವರು ನಾವು ಏನಾದರೂ ಒಂದು ಮಾಡಲೇಬೇಕು ಈ ಸಮಾಜ ಹುಟ್ಟಿದ ಮೇಲೆ ಅಂತೇಳಿ ತಮ್ಮ ಹೋರಾಟವನ್ನು ರೂಪಿಸ್ತಾರೆ. ಹೋರಾಟವನ್ನು ರೂಪಿಸ್ತಾ ಇಡೀ ರಾಜ್ಯಾದ್ಯಂತ ಸೈಕಲಲ್ಲಿ ಜಾಥವನ್ನು ಮಾಡಿ ಕೃಷ್ಣಪ್ಪನವರು ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ತಾರೆ. ಅವಾಗ ಕರ್ನಾಟಕದಲ್ಲಿ ಸಂಘಟನೆ ಒಂದೇ ಇತ್ತು. ಇವತ್ತು 100 ಬಣ ಆಗಿದ್ರು ಕೂಡ ಕೃಷ್ಣಪ್ಪರ ತತ್ವ ಸಿದ್ಧಾಂತದಲ್ಲಿಗೆ ಮಾಡ್ತಾರೆ. 100 ಬಣ ಆಗಿದ್ರು ಕೂಡ ಒಂದೇ ತತ್ವ. ಕೃಷ್ಣಪ್ಪನ ಏನು ಹಾಕ್ಕೊಟ್ಟಿದ್ದಾರೆ, ಅಂಬೇಡ್ಕರ್ ಏನು ಹಾದಿ ಹಾಕ್ಕೊಟ್ಟಿದ್ದಾನೆ, ಶಿಕ್ಷಣ, ಸಂಘಟನೆ, ಹೋರಾಟ, ಇದ್ರ ಮೂಲಕ ತಾವು ಮಾಡಬೇಕು ಅಂತ ಹೇಳಿ ಅಂಬೇಡ್ಕರ್ ತತ್ವವನ್ನು ಅಳವಡಿಸ್ಕೊಂತ ಕೃಷ್ಣಪ್ಪನವರು ಅದೇ ಹಾದಿಯಲ್ಲಿ ನಡೆದು ಇವತ್ತು ಅವರು ಬಹುಜನ ಸಮಾಜ ಪಾರ್ಟಿಯನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರು ದಾವಣಗೆರೆ ಹತ್ರ ಹೃದಯಾಘಾತವಾಗಿ ಅವ್ರು ತಾವು ಹೋಗ್ತಾರೆ. ಅದಾದ ನಂತರ ಇಲ್ಲಿ ಮಾವಳ್ಳಿ ಶಂಕರ್, ಡಿ.ಜಿ. ಸಾಗರ್, ಲಕ್ಷ್ಮೀನಾರಾಯಣ ನಾಗವಾರ್, ಇನ್ನೂ ಹಲವಾರು ಮುಖಂಡರು ಕೃಷ್ಣಪ್ಪ ಜೊತೆಗಿದ್ದವರು ಇವತ್ತು ಸಂಘಟನೆಯನ್ನು ಗಟ್ಟಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಹಾದಿಯವರು ಕೃಷ್ಣಪ್ಪನವ್ರು ಕೊಟ್ಟಂಥ ದಾರಿಯ ನಾವು ಕೂಡ ಸಾಗರದಲ್ಲಿ ನಡಿಬೇಕು ಅಂತೇಳಿ ಆಶೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು 84ನೇ ಕಾರ್ಯಕ್ರಮ. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.